ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅಕ್ಷಿತಾಸ್ ವ್ಲಾಗ್. ತುಂಬ ದಿವಸ ಆದಮೇಲೆ ತಿರ್ಗಾ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿವಸ ಯಾಕೆ ವ್ಲಾಗ್ ಮಾಡಿಲ್ಲ ಅಂದರೆ ನನ್ನ ಮಗ ಫೋನ್ ಎತ್ಕೊಂಡು ನೀರಲ್ಲಿ ಹಾಕ್ಬಿಟ್ಟಿದ್ದ, ಸೊ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ತಿರ್ಗಾ ಹೊಸ ಫೋನ್ ತೊಗೊಂಡು ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಿದ್ದೀನಿ 2:47ಇಂದ. ಆ್ಯಂಡ್ ವ್ಲಾಗ್ ಮಾಡ್ತಿರೋದು ಏನಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ವ್ಲಾಗ್ ಮಾಡೋಣ ಇನ್ಮೇಲಿಂದ ಮಿನಿ ವ್ಲಾಗ್ ಅಂದ್ಕೊಂಡಿದ್ದೀನಿ. ನೋಡೋಣ, ಚಾಲೆಂಜ್ ಹಾಕ್ಕೊಂಡಿದ್ದೀನಿ ನನಗೆ ನಾನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ಮೇಲಿಂದ ಅಂತ. ಸಿರು ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹೇಳಲ್ಲ. ಅವನು ಹೇಳಲ್ವಂತೆ. ರೀಲ್ಸ್ ಮಾಡ್ತಿದ್ದೆ ಅಂತ ಅವನು ಫೋನ್ ಇಕ್ಕಿದ್ದಾನೆ, ನಮ್ಮ ಮಾವಂದು ಎತ್ಕೊಂಬಂದೆ, ನಾನು ಇಲ್ಲಿಕ್ಕು ಅಂತಿದ್ದಾನೆ. ಹಂಗೆ ನೋಡಿ ಸ್ವಲ್ಪ ಬಟ್ಟೆ ಇತ್ತು ಅಂತ ಮೇಲಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ. ಬಿಸಾಕೋದು ಯಾರ್ದು ನೋಡಿ, ಇವನು ನೋಡಿ ಎಲ್ಲನೂ ಹೋಗ್ಲಿ, ಇವ್ನು ಬರಬೇಕು. ಏನಿಲ್ಲ, ನಂದೊಂದು ಜೊತೆ, ಹಸ್ಬೆಂಡ್ಗೊಂದು ಜೊತೆ, ನಮ್ಮ ಮಾವೊಂದೊಂದು ಜೊತೆ ಮುಗೋದು. ದಿವಸ ಹಾಕ್ಕೊಂಡ್ರೆ ನಮಗೆ ಕಮ್ಮಿ ಬೀಳುತ್ತಲ್ವ, ಅದಕ್ಕೆ. ಸರಿ, ಮನೇಲಿ ಕೆಲಸ ಎಲ್ಲ ಮುಗೀತು. ಆ್ಯಸ್ ಯೂಶುವಲ್ ಈವ್ನಿಂಗ್ ರೊಟೀನ್ ಇದ್ದೇ ಇರುತ್ತಲ್ಲ. ಮಾರ್ನಿಂಗ್ ಕೆಲಸ ಮಾಡಿದ್ರು ಈವ್ನಿಂಗ್ ಕೆಲಸ ಮಾಡಲೇಬೇಕು. ಈಗ ಫ್ರೆಶ್ ಅಪ್ ಆಗಬೇಕು. ಬನ್ನಿ ತೋರಿಸ್ತೀನಿ ಮನೆ ಹೆಂಗಿದೆ ಅಂತ. ಹಂಗೂ ಊರಿಂದ ಬಂದು ನೆನ್ನೆನೇ ಬಂದಿದ್ದು, ನನ್ನ ಕೈಯಲ್ಲಿ ಆದಷ್ಟು ಕ್ಲೀನ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗೇ ಇದ್ದೀನಿ, ಯಾಕಂದರೆ ವೀಡಿಯೋ ಮಾಡೋದೇ ಮರ್ತೋಗುತ್ತೆ. ಓಕೆ, ಫ್ರೆಶ್ ಅಪ್ ಆಯಿತು. ಈಗ ಜಸ್ಟ್ ಮುಖ ತೊಳ್ಕೊಂಬಂದು ಬುಟ್ಟಿಕ್ಕಿ ದೇವ್ರಿಗೆ ದೀಪ ಹಚ್ಚಿದ್ದಾಯಿತು. ಇನ್ನೇನಿದ್ರು ನೈಟಿಗೆ ಅಡುಗೆ ಮಾಡಬೇಕು. ಏನು ಮಾಡಬೇಕು ಗೊತ್ತಿಲ್ಲ, ಬನ್ನಿ ಏನು ಮಾಡ್ತೀನೋ ಅದನ್ನೇ ಹೇಳ್ತೀನಿ ನಿಮಗೂ. ಏನು ಮಾಡೋಣ ಅನ್ನೋ ಅಷ್ಟರಲ್ಲಿ ನಮ್ಮ ಮನೇಲಿ ಚಿಕನ್ ತಂದು, ಸೊ ಚಿಕನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಈ ಚಿಕನ್ ನಾವು ಇರೋದು 3 ಜನಕ್ಕೆ ಜಾಸ್ತಿ ಆಗಿತ್ತು. ಸೊ ಚಿಕನ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಈಗ ಮಾಡೋಣ ಬನ್ನಿ. ಕುಕ್ಕರ್ ಲಿಡ್ನ ಫಿಕ್ಸ್ ಮಾಡಿದ್ದೀನಿ. ಇದನ್ನು ಮಾತ್ರ ನಾನು 3 ವಿಸಿಲ್ ಬಂದಮೇಲೆ ಸಾರು ಕಾಯಬೇಕಾದ್ರೆ ಮಾತ್ರ ಮೊಟ್ಟೆ ಸರ, ಲಿವರು ಇವೆಲ್ಲ ಹಾಕೋದು. ಚಿಕನ್ ಸಾಂಬಾರು ಏನೋ ರೆಡಿ ಆಯಿತು, ಗಮ್ ಅಂತಿದೆ. ಆ್ಯಕ್ಚುಲಿ ಮಸಾಲೆ ಏನೋ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ವೀಡಿಯೋ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಇದನ್ನು ತೋರಿಸ್ತಾ ಇದ್ದೀನಿ. ಈಗ ಸಾರು ಕುದೀತಾ ಇರೋದನ್ನು. ಬೇಕನ್ನೋರು ಈ ಚಿಕನ್ ಸಾರು ರೆಸಿಪಿನ ಮೆಸೇಜ್ ಮಾಡಿ, ಒಂದ್ಸಲ ನಾನು ಇದನ್ನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಹಂಗನ್ಬಿಟ್ಟು ನೋಡು ಯಾರೂ ಮಾಡ್ತೀವಿ ಚಿಕನ್ ಸಾರು ಮಾಡಿದ್ದಾಳೆ ಅಂತ ಕಮೆಂಟ್ ಹಾಕಬೇಡಿ. ಏನಿಲ್ಲ, ನಾನು ಮಾಡೋ ಥರ ನಾನು ತೋರಿಸ್ತೀನಿ, ಅದು ನೀವು ಮಾಡೋ ಥರ ಅಷ್ಟೇ. ಬೇಕಂದರೆ ಮೆಸೇಜ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್.